ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಅಂದ್ರೆ ಸಾಕು ಸಮಸ್ಯೆಗಳ ತವರೂರಾಗಿದೆ. ಅಭಿವೃದ್ಧಿಯಿಂದ ಎಲ್ಲ ಶೂನ್ಯವಾಗಿದೆ ಎಂದು ಟಿಪ್ಪು ಸುಲ್ತಾನ್ ಸಂಘದ ಮಾನ್ವಿ ತಾಲೂಕು ಅಧ್ಯಕ್ಷ ಮಹಿಬೂಬ್ ಕುರೇಶಿ ಗುಡುಗಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪ್ರವಾಸಿ ಮಂದಿರದಲ್ಲಿ ವೆಲ್ಫೇರ್ ಪಾರ್ಟಿ ಹಮ್ಮಿಕೊಂಡಿದ್ದ ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ಯೆಗಳ ಕುರಿತು ಚರ್ಚೆಯಲ್ಲಿ ಮಾತನಾಡಿ, ಮಾನ್ವಿಯಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ರೂ ಕೂಡ ಅಭಿವೃದ್ಧಿ ಮಾಡುವವರು ಯಾರೂ ಇಲ್ಲವಾಗಿದೆ. ನಮ್ಮ ಸಮಸ್ಯೆ ಕೇಳುವವರು ಕೂಡ ಯಾರು ಎಂದು ತಿಳಿಯದಾಗಿದೆ ಎಂದು ಗಂಭೀರವಾಗಿ ಆರೋಪ ಮಾಡಿದರು. ಮಾನ್ವಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ ಎಂದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮಾಡಿ ಹಾಕಿದ್ರು ಕೂಡ ಗರ್ಭಿಣಿಯರಿಗೆ ಚಿಕಿತ್ಸೆ ಕೊಡುವಂತವರು ಯಾರು ಅಂತ ತಮ್ಮಷ್ಟಕ್ಕೆ ತಾವು ಪ್ರಶ್ನೆ ಮಾಡಬೇಕಾಗಿದೆ. ಈ ಸಮಸ್ಯೆ ಬಗೆಹರಿಸುವವರು ಯಾರು ಅಂತ ಕಿಡಿಕಾರಿದ್ರು. ಇವತ್ತು ಮಾನ್ವಿ ತಾಲೂಕಿನಲ್ಲಿ ಹಲವಾರು ವಿಷಯಗಳು ಇದೆ ಸರ್. ಒಂದು ಸಮಸ್ಯೆ ಇಲ್ಲ, ಆರೋಗ್ಯ ಸಮಸ್ಯೆ ಐತೆ. ಎಲ್ಲ ಮಾನ್ವಿ ತಾಲೂಕು ಎಲ್ಲ ಭಾಳ ಸಮಸ್ಯೆ ಅವ ಸರ್. ಯಾಕಂದರೆ ನಮ್ಮ ವಾರ್ಡ್ನಲ್ಲಿ 11 ವಾರ್ಡ್ನಲ್ಲಿ ನಾವು ಅಲ್ಲೇ ಇರೋದು ಸರ್. 11 ವಾರ್ಡ್ನಲ್ಲಿ 12 ವಾರ್ಡ್ ಅಲ್ಲಿ 6 ಕೋಟಿ ಖರ್ಚು ಮಾಡಿ ಟ್ಯಾಂಕ್ ಮಾಡ್ಯಾರ ಸರ್. 6 ಕೋಟಿ ಟ್ಯಾಂಕ್ ಮಾಡಿ ಸುಮಾರು 2 ವರ್ಷ ಆಯ್ತು. ಮಾಡಿ ಕೇಸಿ ಅದೇ ರೀತಿ ಬಿಟ್ಬಿಟ್ರೆ ಸರ್. 6 ಕೋಟಿ ರೂಪಾಯಿನ ಜನರಿಗೆ ಒಪ್ಪಿಗೆ ಆಗಿಲ್ಲ ಅಂದರೆ ಆ 6 ಕೋಟಿ ಸರ್ಕಾರ ದುಡ್ಡು ದುರ್ಬಳಕೆ ಆಗ್ತದೆ ಸರ್. ಮಾನ್ವಿ ತಾಲೂಕಲ್ಲಿ ಹಲವಾರು ರೀತಿ ಸಮಸ್ಯೆಗಳು ಇದೆ ಸರ್. ಸುಮಾರು 20-25 ವರ್ಷ ಆಯ್ತು ಕಾಂಗ್ರೆಸ್ ಆಡಳಿತ ಮಾಡಕ್ಕೆ, ಯಾವುದೇ ಕೆಲಸ ಇಲ್ಲ. ಪೂರಾ ಮಾನ್ವಿ ತಾಲೂಕು ಜೀರೋ ಸರ್. ಜೀರೋ ಅಂತಾರಲ್ಲ, ಅಭಿವೃದ್ಧಿ 0. ಈ ರೀತಿ ಸಮಸ್ಯೆಗಳು ಭಾಳ ಸಮಸ್ಯೆ ಅವ. ನಿನ್ನೆ ಆರೋಗ್ಯ ಸಮಸ್ಯೆ, ಆರೋಗ್ಯಕ್ಕೆ ಹಾಸ್ಪಿಟಲ್, ತಾಯಿ ಮಕ್ಕಳ ಹಾಸ್ಪಿಟಲ್ ನಾನು ಲೈವ್ ಮುಖಾಂತರ ಒಂದು ವಿಡಿಯೋ ನೋಡಿದೆ ಸರ್. ಅಲ್ಲಿ ಶಿಕ್ಷಕರು, ಡಾಕ್ಟರ್ ಇಲ್ಲ, ಯಾರ್ಯಾರಿಲ್ಲ. ಅವನು ಲೈವ್ ಮುಖಾಂತರ ಆ ಹುಡುಗ ಹೇಳ್ತಾನೆ, ಇಲ್ಲಿ ನೋಡ್ರಿ ಆರೋಗ್ಯ ಸಮಸ್ಯೆಯಲ್ಲಿ ನಾವು ತೋರ್ಸ್ಕೊಂಬಕ್ ಬಂದ್ವಿ, ಇಲ್ಲಿ ಡಾಕ್ಟರ್ ಇಲ್ಲ, ಅಧಿಕಾರಿಗಳಿಲ್ಲ, ಯಾರಿಲ್ಲ ಅಂತ. ಭಾಳ ಸಮಸ್ಯೆ ಅವರು. ನಮ್ಮ ತಾಲೂಕು ಸಮಸ್ಯೆ ಬಗ್ಗೆ ನಾನು ಮಾತಾಡ್ತೀನಿ, ಬೇರೆ ತಾಲೂಕು ಸಮಸ್ಯೆ ಮಾತಾಡಂಗಿಲ್ಲ. ಯಾಕಂದ್ರೆ ಹಲವಾರು ಕೋಟ್ಯಾಂಗಟ್ಲಿ ಅನುದಾನ ಕೊಡ್ತಾರೆ ಸರ್. ಇಲ್ಲಿ ಮೊನ್ನೆ ಟಿಪ್ಪು ಸುಲ್ತಾನ್ ಸರ್ಕಲ್ದಲ್ಲಿ ಉದ್ಘಾಟನೆ ಆಯ್ತು ಸರ್. ಜೆ ಕಾಮಗಾರಿ ಅಂತ. ಆ ಪೈಪ್ ಲೈನ್ ಎಲ್ಲಿ ಬೇಕಲ್ಲಿ ತೋಡ್ಬಿಟ್ರೆ ಸರ್, ಹಂಗೆ ಬಿಟ್ಟೋಗ್ಬಿಟ್ರೆ. ಆದ್ರೆ ನೀರು ಕಲೆಕ್ಷನ್ ಯಾರಿಗೆ ಕೇಳ್ಬೇಕು ಅರ್ಥ ಆಗೋದು. ಶಾಸಕರು ನೋಡಿದ್ರೆ ಹಿರಿಯ ವಯಸ್ಸಿನವರು, ಈಗ ಯಾರಿಗೆ ಕೇಳ್ಬೇಕು ನಾವು? ಭಾಳ ಸಮಸ್ಯೆ ಅವ ಸರ್. ಇಲ್ಲಿ ರಾಜಕಾರಣಿ ಮಾಡೋರು ಎಲ್ಲರೂ ಅವ್ರು ಕೂಡ ಮೌನಾಗಿ ಆಗಿದ್ದಾರೆ. ಯಾಕಂದ್ರೆ ಯಾರಿಗೆ ಕೇಳಬೇಕು ಅವ್ರು ಕೂಡ ಅರ್ಥ ಆಗೋಲ್ಲ. ಇಂಥ ಭಾಳ ಸಮಸ್ಯೆ ಅವ ಸರ್ ಮಾನ್ವಿ ತಾಲೂಕಿನಲ್ಲಿ. ಇಂಥ ಸಮಸ್ಯೆ ಅಂದರೆ ನಮ್ಮ ಸಮಸ್ಯೆದ್ದು ಇದು ಮಾನ್ವಿ ತಾಲೂಕು ಸಮಸ್ಯೆ ಆಗ್ಬಿಟ್ಟದ. ಅಷ್ಟು ಭಾಳ ಸಮಸ್ಯೆ ಆಗ್ತವೆ. ದಯವಿಟ್ಟು ತಾವು ನಮ್ಮ ತಾಲೂಕು ಬಗ್ಗೆ ಸ್ವಲ್ಪ ಕಾಳಜಿ ಇದ್ರೆ ಆ ನೀರಿನ ಟ್ಯಾಂಕಿಂದು ಸ್ವಲ್ಪ ನೀರು ಸೌಲಭ್ಯ ಮಾಡಿಕೊಟ್ರೆ ಒಳ್ಳೆದಾಗ್ತದೆ. ನಮಸ್ಕಾರ ಸರ್. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.